ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಪೆಟೋನಿಯಾ ಹೂವನ್ನು ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಕುರಿತು ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಸನ್ಮತಿ ನಾಯಕ್ ಎಸ್, ತೋಟಗಾರಿಕೆ ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಸೊ ಪೆಟೋನಿಯಾ ಹೂವನ್ನ ನೀವು ಸಾಕಷ್ಟು ಜನ ನೋಡಿರ್ತೀರಾ, ಆದರೆ ಇದರ ಹೆಸರು ಅಷ್ಟು ಪರಿಚಯ ಇರೋದಿಲ್ಲ. ಸೊ ಪೆಟೋನಿಯಾ ಮುಖ್ಯವಾಗಿ ಇದರ ಹೂಗಳು ಕೊಳವೆ ಆಕಾರದಲ್ಲಿ ಇರುತ್ತೆ. ಸಾಕಷ್ಟು ಬಣ್ಣದಲ್ಲಿ ಲಭ್ಯ ಇರುವಂತಹ ಹೂವು ಇದು. ವಿವಿಧವಾಗಿ ವಿಶಿಷ್ಟವಾಗಿ ಇರುವಂತಹ ಹೂವು ಕೂಡ ಹೌದು ಇದು. ಈ ಪೆಟೋನಿಯಾವನ್ನ ನಾವು ಪಾಟ್ಗಳಲ್ಲಿ, ಹಾಗೆ ಈ ರೀತಿ ಬಾರ್ಡರ್ಗಳಲ್ಲಿ, ನಂತರ ಹ್ಯಾಂಗಿಂಗ್ ಬ್ಯಾಸ್ಕೆಟ್ಗಳಲ್ಲಿ ಬಳಸ್ತೀವಿ. ನಂತರ ಗಾರ್ಡನ್ಗಳಲ್ಲಿ ಮಡಿಗಳನ್ನ ಮಾಡಿ ಆ ಮಡಿಗಳ ಮೇಲೆ ಒಂದು ಹೂವಿನ ಹಾಸಿಗೆ ರೀತಿ ಕೂಡ ನಾವು ಈ ಹೂವನ್ನು ಉಪಯೋಗ ಮಾಡ್ಕೋಬಹುದು. ಅದಲ್ಲದೆ ಗೋಡೆಗಳ ಡೆಕೋರೇಷನ್ ಅಲ್ಲಿ ಈ ರೀತಿಯಾಗಿ ವಿಶಿಷ್ಟವಾಗಿ ನಾವು ಬಹಳ ಕಡೆ ಡೆಕೋರೇಷನ್ಗೆ, ಟೆರೆಸ್ಗಳಲ್ಲಿ, ಎಲ್ಲ ಕಡೆ ವೇಸ್ಗಳಲ್ಲೂ ಕೂಡ ಈ ಹೂವನ್ನು ನಾವು ಬಳಸ್ಕೋಬಹುದು. ಇಲ್ಲಿ ಪೆಟೋನಿಯಾದಲ್ಲಿ ನಾನು ಹೇಳಿದೆ ಸಾಕಷ್ಟು ವಿಧದಲ್ಲಿ ಹೂ ಲಭ್ಯ ಇದೆ ಅಂತ. ಇಲ್ಲಿ ಬೇರೆ ಬೇರೆ ಆದಂತಹ ತಳಿಗಳಿದಾವೆ. ಸೊ ನೋಡ್ಬೋದು ನೀವು, ಪೆಟೋನಿಯಾ ಎಕ್ಸಸ್ಟಾ ಅಂತ ಹೇಳ್ತೀವಿ, ಆಕ್ಸಿಲಾರಿಸ್, ಎಂಟಿಗ್ರಿಫೋಲಿಯಾ, ಲಿಟೋರಾಲಿಸ್, ಹಾಗೆ ಆಲ್ಟಿಪ್ಲಾನಾ ಅನ್ನುವಂತಹ ಬೇರೆ ಬೇರೆ ತಳಿ ಇದೆ. ಅದಲ್ಲದೆ ಇನ್ನ ಹೆಚ್ಚಾಗಿ ಈ ಬೆಳೆಯನ್ನು ನಾವು ಬೆಳಿಬೇಕು ಅಂದ್ರೆ ನಮಗೆ ಯಾವ ರೀತಿಯಾದಂತಹ ಹವಾಮಾನ ಇರಬೇಕು. ಮುಖ್ಯವಾಗಿ ಪೆಟೋನಿಯಾ ಹೂವಿಗೆ ಬಿಸಿಲಿನ ಅಗತ್ಯ ಹೆಚ್ಚಿದೆ. ಪ್ರಕಾಶಮಾನವಾದಂತಹ ಸೂರ್ಯನ ಬಿಸಿಲು ಹಾಗೆ ತೆರೆದ ಪ್ರದೇಶದಲ್ಲಿ ಈ ಬೆಳೆ ಚೆನ್ನಾಗಿ ಬರುತ್ತೆ. ಹಾಗೆ ಬೆಳೆಗೆ ನಾವು ಬಿತ್ತನೆಯನ್ನ ಮಾಡೋದಕ್ಕೂ ಮೊದಲು ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣು ಇರಬೇಕು. ಆಗ ಈ ಬೆಳೆ ಉತ್ತಮವಾಗಿ ಬರುತ್ತೆ. ನಂತರ ಇದರಲ್ಲಿ ನಾವು ನೋಡ್ಬೋದು ಸಾಕಷ್ಟು ತಳಿಗಳಿದಾವೆ. ಡಾರ್ಕ್ ವೈಲೆಟ್ ಅಂತ ಹೇಳ್ತೀವಿ, ಬ್ಲೂ ಡ್ಯಾಡಿ, ಹೂಪ್ ರೆಡ್, ಹಾಗೆ ಅಲ್ಟ್ರಾ ಬ್ಲೂ ಸ್ಟಾರ್ ಅನ್ನುವಂತಹ ಸಾಕಷ್ಟು ಅಂದ್ರೆ ಬಹಳಷ್ಟು ಬಗೆಯ ತಳಿಗಳು ಈ ಸಸ್ಯದಲ್ಲಿ ಲಭ್ಯ ಇದೆ. ಹೇಗೆ ಈ ಸಸ್ಯವನ್ನ ನಾವು ಸಸ್ಯಾಭಿವೃದ್ಧಿ ಮಾಡಬೇಕು ಅಂತ ಅಂದ್ರೆ, ಒಂದು ಕಟಿಂಗ್ಸ್ಗಳ ಮೂಲಕ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡ್ಬೋದು. ಹಾಗೆ ಬೀಜಗಳ ಮುಖಾಂತರ ಕೂಡ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡ್ಬೋದು. ಕಟಿಂಗ್ಸ್ಗಳ ಮೂಲಕ ಮಾಡ್ತೀರಾ ಅಂತ ಅಂದ್ರೆ ಮೃದುವಾದಂತಹ ಕುಡಿಯಲ್ಲಿ ಬರುವಂತಹ ಕಾಂಡಗಳನ್ನ ನಾವು ಉಪಯೋಗ ಮಾಡಬೇಕಾಗುತ್ತೆ. ಸುಮಾರು 3 ಇಂಚಿನಷ್ಟು ಕುಡಿ ಬರುವಂತಹ ಕುಡಿಗಳನ್ನ ತಗೋಬೇಕು. ಇಲ್ಲಿ ನಮಗೆ 3ರಿಂದ 4 ಜೋಡು ಎಲೆಗಳು ಇರಬೇಕಾಗತ್ತೆ. ಇಲ್ಲಿ ಕೆಳಭಾಗದ ಎಲೆಗಳನ್ನ ತೆಗೆದುಬಿಟ್ಟು ನಾವು ಇದನ್ನ ಪ್ರೋಟ್ರೆಗಳಲ್ಲಿ ಹಾಕಿ ನಾವು ಸಸಿಗಳು ಚಿಗುರು ಬಂದಾಗ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಇನ್ನು ಹೆಚ್ಚಾಗಿ ನಾವು ಈ ಸಸಿಗಳಿಂದ ಬೀಜಗಳಿಂದ ಮಾಡ್ಬೋದು. ಬೀಜಗಳಲ್ಲಾದ್ರೆ ನಮಗೆ ಪ್ರತಿ ಹೆಕ್ಟೇರ್ಗೆ ಅಂದ್ರೆ 150ರಿಂದ 200 ಗ್ರಾಮ್ನಷ್ಟು ಬೀಜಗಳ ಅಗತ್ಯ ಇದೆ. ನಾವು ಬೀಜಗಳನ್ನ ಪ್ರೋಟ್ರೆಗಳಲ್ಲಿ ಹಾಕಿ ಸಸಿಗಳನ್ನ ತಯಾರು ಮಾಡ್ಕೊಂಡು ಕೂಡ ಮುಖ್ಯ ಭೂಮಿಗೆ ನಾವು ಹಾಕೋಬಹುದು. ಈ ರೀತಿ ನಾವು ಈ ಬೆಳೆಯನ್ನ ಓಪನ್ ಅಂದ್ರೆ ತೆರೆದಂತಹ ಒಂದು ಪ್ರದೇಶದಲ್ಲಿ ಡೆಕೋರೇಷನ್ ಪರ್ಪಸ್ ಆಗಿ ಕೂಡ ಉಪಯೋಗ ಮಾಡ್ಕೋಬಹುದು. ಹಾಗೆ ಹಸಿರು ಮನೆ, ಗ್ರೀನ್ ಹೌಸ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಬೆಳ್ಕೋಬಹುದು. ಪಾಟ್ಗಳಲ್ಲಿ ಎಲ್ಲ ಕಡೆ ಅಂದ್ರೆ ಬಹಳ ಆಕರ್ಷಕವಾಗಿ ಬರುವಂತಹ ಒಂದು ಹೂವು. ಇದನ್ನ ನಾಟಿ ಮಾಡ್ಬೇಕು ಅಂತ ಅಂದ್ರೆ ನಾವು ಮೊದಲನೇದಾಗಿ ಭೂಮಿ ತಯಾರು ಮಾಡ್ಕೋಬೇಕಾಗತ್ತೆ. ತಯಾರಾದಂತ ಸಸಿಗಳನ್ನ ಸುಮಾರು 20ರಿಂದ 25 ಟನ್ನಷ್ಟು ಸಾವಯವ ಗೊಬ್ಬರವನ್ನ ನೀಡಿ ನಾವು ಭೂಮಿಯನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಈ ರೀತಿ ತಯಾರು ಮಾಡ್ಕೊಂಡಂತಹ ಭೂಮಿಯಲ್ಲಿ ನಾವು ಒಂದು ಸಸಿಯಿಂದ ಇನ್ನೊಂದು ಸಸಿಗೆ 2 ಫೀಟ್, ಹಾಗೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೂ ಕೂಡ 2 ಫೀಟ್ ಅಂತರವನ್ನ ನೀಡಿ ಸಸಿಗಳನ್ನ ನಾಟಿ ಮಾಡ್ಕೋಬೇಕಾಗತ್ತೆ. ಸೊ ನಾಟಿ ಮಾಡ್ಬೇಕಾದ್ರೆ ಪ್ರತಿ 100 ಚದರ ಅಡಿಗೆ 900 ಗ್ರಾಮ್ನಷ್ಟು 5, 10, 5 ಹಾಗೆ ಅಥವಾ 450 ಗ್ರಾಮ್ನಷ್ಟು 10, 10 ಗೊಬ್ಬರವನ್ನ ನಾವು ಭೂಮಿಯಲ್ಲಿ ಸೇರಿಸ್ಕೋಬಹುದು. ಬೇರೆ ಸಮಯದಲ್ಲಿ ಏನಾದ್ರೂ ಕೊರತೆ ಆಯ್ತು ಅಂತ ಅಂದ್ರೆ, ಪೋಷಕಾಂಶದ ಕೊರತೆಯನ್ನ ಇತ್ತು ಅಂತ ಅಂದ್ರೆ ನಾವು ಸುಮಾರು 15 ದಿನಕ್ಕೆ ಒಮ್ಮೆ ನೀರಲ್ಲಿ ಕರಗುವಂತ ಒಂದು ಸಂಯುಕ್ತ ಪೋಷಕಾಂಶಗಳನ್ನ ಸಿಂಪರಣೆಯನ್ನ ಮಾಡೋದಕ್ಕೂ ಕೂಡ ಬಳಸ್ಕೋಬಹುದು. ಈ ಬೆಳೆ ಹೆಚ್ಚಾಗಿ ಬಿಸಿಲನ್ನ ಸಹಿಸ್ಕೊಳ್ಳುತ್ತೆ. ಹಾಗಾಗಿ ನಿಯಮಿತವಾಗಿ ನೀರು ಕೊಡುವಂತ ಅಗತ್ಯ ಇಲ್ಲ. ವಾರಕ್ಕೆ ಒಮ್ಮೆ ನಾವು ನೀರು ಕೊಟ್ರು ಸಾಕು. ಇನಿಷಿಯಲ್ ಅಂದ್ರೆ ನಾವು ಬಿತ್ತನೆಯನ್ನ ಅಥವಾ ನಾಟಿಯನ್ನ ಮಾಡಿ ದಿನಗಳಲ್ಲಿ ಸುಮಾರು 15 ದಿನಗಳ ತನಕ 2 ದಿನದಿಂದ 3 ದಿನಕ್ಕೊಮ್ಮೆ ನೀರು ಕೊಡಬೇಕಾಗತ್ತೆ. ನಂತರ ಈ ಬೆಳೆಗೆ ನೀರಿನ ಅಗತ್ಯ ಹೆಚ್ಚಾಗಿ ಇಲ್ಲ. ಮತ್ತೊಂದು ಮುಖ್ಯವಾಗಿ ಅಂತಂದ್ರೆ ಇದರಲ್ಲಿ ಕುಡಿಯನ್ನ ಚೂಟಬೇಕಾಗತ್ತೆ. ನಾವು ಕುಡಿ ಚೂಟೋದ್ರಿಂದ ಏನಾಗುತ್ತೆ, ಸುಮಾರು 15ರಿಂದ 20 ಸೆಂಟಿಮೀಟರ್ ಗಿಡ ಎತ್ತರಕ್ಕೆ ಬಂದಾಗ ಕುಡಿಯನ್ನ ಚೂಟಬೇಕಾಗತ್ತೆ. ಇದರಿಂದ ಬ್ರಾಂಚಸ್ ಅಥವಾ ಏನು ಟಿಸ್ಲೋಡಿಯೋ ಪ್ರಮಾಣ ಹೆಚ್ಚಾಗತ್ತೆ. ಆಗ ಈ ಹೂ ಬಿಡುವ ಕಾಂಡಗಳ ಪ್ರಮಾಣ ಕೂಡ ಹೆಚ್ಚಾಗಿ ಬಹಳ ಆಕರ್ಷಕವಾಗಿ ಕಾಣುತ್ತೆ. ಈ ಬೆಳೆಯಲ್ಲಿ ನಾವು ಇದನ್ನ ಹೆಚ್ಚಾಗಿ ಅಲಂಕಾರಿಕ ಸಸ್ಯವಾಗಿ ಉಪಯೋಗ ಮಾಡೋದ್ರಿಂದ ಇದರ ಇಳುವರಿ ನಮಗೆ ಅಷ್ಟೊಂದು ಪ್ರಮುಖವಾಗಿಲ್ಲ. ಆದ್ರೆ ನಾವು ಬಿತ್ತನೆ
ಬಿತ್ತನೆಯನ್ನ ಮಾಡಿದ ನಂತರ ಸುಮಾರು 60 ರಿಂದ 90 ದಿನಗಳಲ್ಲಿ ನಮಗೆ ಆಕರ್ಷಕವಾಗಿ ಹೂಗಳು ಸಂಪೂರ್ಣವಾಗಿ ಆವರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಬಹಳ ಆಕರ್ಷಕವಾಗಿ ಇರುತ್ತೆ. ನೀವು ನೋಡಿರ್ಬೋದು, ಬೇರೆ ಬೇರೆ ಆದಂತಹ ಫ್ಲವರ್ ಶೋಗಳಲ್ಲೂ ನೋಡಿರ್ತೀರ. ಹಾಗೆ 2 ರಿಂದ 4 ಟನ್ ತನಕ ನಮಗೆ ಇಳುವರಿ ಕೂಡ ಬರುತ್ತೆ. ಸೊ ಇದಿಷ್ಟು ಪೆಟೂನಿಯಾ ಹೂವಿನ ಕುರಿತು ಮಾಹಿತಿ. ಧನ್ಯವಾದಗಳು.